ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಮುಗಳಕೋಡ ಒಂದು ಮಲ್ಲಿಕಾರ್ಜುನ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಏನಿದೆ ಅದು ಅನುದಾನಿತ ಶಾಲೆ ದುರಸ್ತಿಯನ್ನು ಕಂಡು ಅಲ್ಲಿನ ಸಾರ್ವಜನಿಕರು ಕೂಡ ಈಗ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಶಿಕ್ಷಣ ದೇಗುಲವಾಗಬೇಕಾದಂತಹ ಈ ಶಾಲೆ ಈಗ ವಾಣಿಜ್ಯ ಕೇಂದ್ರವಾಗಿ ಮಾರ್ಪಾಡಾಗ್ತಾ ಇದೆ. ಡಾಕ್ಟರ್ ಸಿ.ಬಿ. ಗುಲಿಕೋಡ ಒಡೆತನದ ಈ ಒಂದು ಶಾಲೆಯ ಮೈದಾನದಲ್ಲಿ ಈಗ ಮಕ್ಕಳು ಆಟವಾಡುವ ಬದಲು ರಾಶಿ ರಾಶಿ ಅರಿಶಿನ ಗಡ್ಡೆಗಳನ್ನು ಕಾಣಬಹುದು ಅಂತ ಹೇಳಲಾಗ್ತಾ ಇದೆ. ಆಡಳಿತ ಮಂಡಳಿಯ ಶಾಲಾ ಒಂದು ಆವರಣವೇ ವ್ಯಾಪಾರಸ್ಥರಿಗೆ ಈಗ ಒಂದು ರೀತಿ ಜಾಗ ಆಗ್ತಾ ಇದೆ. ಅಲ್ಲಿ ವ್ಯಾಪಾರಸ್ಥರೆಲ್ಲರೂ ಬಂದು ಬೀಡು ಬಿಟ್ಟಿದ್ದಾರೆ. ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಹರಸಾಹಸ ಪಡ್ತಾ ಇದೆ ಈ ಒಂದು ವಿಚಾರವಾಗಿ. ಯಾಕಂದರೆ ಏನು ಸರಿಯಾಗಿ ಪಾಠವನ್ನು ಕಲಿಯೋಕ್ಕಾಗ್ತಾ ಇಲ್ಲ. ಶಾಲಾ ಕೊಠಡಿಗಳು ಸಂಪೂರ್ಣ ಶಿಥಿಲಗೊಂಡಿದ್ದು ಯಾವ ಕ್ಷಣದಲ್ಲಾದರೂ ಕುಸಿದು ಬೀಳುವಂತಹ ಆತಂಕ ಎದುರಾಗ್ತಾ ಇದೆ. ಇನ್ನು ಶೌಚಾಲಯಗಳಿಗೆ ನೀರಿಲ್ಲದೆ ಮಕ್ಕಳು ನಿತ್ಯವೂ ನರಳಾಟವನ್ನು ಅನುಭವಿಸ್ತಾ ಇದ್ದಾರೆ. ಧೂಳು ಹಿಡಿದಂತಹ ಬೆಂಚ್ಗಳನ್ನು ಶಾಲೆಯು ಹಾಗೂ ಅಥವಾ ಇದನ್ನು ಕಾಣಿಸಿದರೆ ಒಂದು ದನದ ಕೊಟ್ಟಿಗೆಯೋ ಎನ್ನುವಂತಹ ಒಂದು ಪ್ರಶ್ನೆ ಅಥವಾ ಸಂಶಯ ವ್ಯಕ್ತವಾಗ್ತಾ ಹೋಗುತ್ತೆ. ಇಷ್ಟೆಲ್ಲ ವ್ಯವಸ್ಥೆಗಳನ್ನು ಇದ್ದರೂ ಕೂಡ ಕಣ್ಣೆದುರೇ ಇದ್ದರೂ ಕೂಡ ಇದ್ರ ಬಗ್ಗೆ ಯಾರು ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ. CRC ಮತ್ತು BEO ಅಧಿಕಾರಿಗಳೇನಿದ್ದಾರೆ ಈ ಒಂದು ಜಾಣ ಒಂದು ನಿದ್ದೆಗೆ ಜಾರಿದ್ದಾರೆ ಎನ್ನುವಂತಹ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಇನ್ನು ಅಧಿಕಾರಿಗಳು ಇದಕ್ಕೆ ಏನಾದರೂ ಬೆಂಬಲಿಸ್ತಾ ಇದ್ದಾರೆ ಎನ್ನುವಂತಹ ಒಂದು ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. ಇನ್ನು ಪೋಷಕರು ಏನಿದ್ದಾರೆ ಇದರ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ನೋಡಿ, ಕೂಡಲೇ ಉನ್ನತ ಮಟ್ಟದ ಅಧಿಕಾರಿಗಳೇನಿದ್ದಾರೆ ಎಚ್ಚೆತ್ತುಕೊಂಡು ಮಕ್ಕಳ ಜೀವದ ಒಂದು ರಕ್ಷಣೆಗೆ ಮುಂದಾಗಬೇಕಾಗಿದೆ. ಪೋಷಕರು ಆಕ್ರೋಶವನ್ನು ಈ ರೀತಿಯಾಗಿ ವ್ಯಕ್ತಪಡಿಸ್ತಾರೆ. ಇಲ್ಲಾಂದರೆ ಇದ್ರ ಬಗ್ಗೆ ನೀವೇನಾದರೂ ಕ್ರಮವನ್ನು ತೆಗೆದುಕೊಳ್ಳದೆ ಹೋದರೆ ಮುಂದಿನ ದಿನಗಳಲ್ಲಿ ನಾವು ಹೋರಾಟವನ್ನು ಮಾಡ್ತೀವಿ. ಯಾಕಂದರೆ ಇಂತಹ ಶಾಲೆಗಳನ್ನು ಅಭಿವೃದ್ಧಿಪಡಿಸಬೇಕಾಗಿರುವಂಥದ್ದು ಅಧಿಕಾರಿಗಳು ಮತ್ತು ಸರ್ಕಾರ ಏನಿದೆ ಅದು ಸರಿಯಾದ ರೀತಿಯಲ್ಲಿ ಕ್ರಮವನ್ನು ಕೈಗೊಂಡಾಗ ಮಾತ್ರ ಇಂತಹ ಶಾಲೆಗಳ ಅಭಿವೃದ್ಧಿ ಆಗುತ್ತೆ. ಆದರೆ ಇಲ್ಲಿ ಯಾವ ವ್ಯವಸ್ಥೆಯೂ ಕೂಡ ಸರಿಯಾಗಿಲ್ಲ, ಏನೂ ಕೂಡ ಇಲ್ಲಿ ಕಾಣ್ತಾ ಇಲ್ಲ. ನೀವು ಗಮನಿಸ್ತಾ ಇದ್ರೆ ನೋಡ್ಬೋದು ಈ ಒಂದು ಶಾಲೆ ಯಾವ ರೀತಿಯಾಗಿದ್ದು ಶಾಲೆಯೋ ಅಥವಾ ಹಳೆಯ ಒಂದು ಬಿಲ್ಡಿಂಗು ಅನ್ನುವಂಥ ರೀತಿಯಲ್ಲಿ ಶಾಲೆ ಕಾಣಿಸ್ತಾ ಇದೆ. ಮತ್ತು ಶಾಲೆಯ ಸುತ್ತಲೂ ಕೂಡ ಒಂದು ಕಸ ಹಾಕಲಾಗಿದೆ. ಬೇರೆ ವ್ಯಾಪಾರಿಗಳಲ್ಲಿ ವ್ಯಾಪಾರಕ್ಕಾಗಿ ಬಳಸ್ಕೊಳ್ತಾ ಇದ್ದಾರೆ ಈ ಜಾಗವನ್ನು. ಕೂಡಲೇ ಇದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಯಾರಿದ್ದಾರೆ ಈ ಶಾಲೆಯ ಬಗ್ಗೆ ಅಥವಾ ಅಲ್ಲಿ ಇರುವಂಥ ಒಂದು ಅವ್ಯವಸ್ಥೆ ಬಗ್ಗೆ ಒಂದು ಜಾಗರೂಕತರಾಗಬೇಕು. ಇದರ ಸರಿಯಾದ ರೀತಿಯಲ್ಲಿ ಬಳಸ್ಕೊಳ್ಬೇಕು. ಈ ಶಾಲೆಯನ್ನು ಮಕ್ಕಳಿಗೆ ಒಳ್ಳೆ ರೀತಿಯಾಗಿ ಮಾರ್ಪಾಡು ಮಾಡಿದ್ರೆ ಅವರ ಶಿಕ್ಷಣಕ್ಕೆ ಕೂಡ ತುಂಬ ಉಪಯೋಗ ಆಗುತ್ತೆ ಅಂತ ಸಾರ್ವಜನಿಕರು ಒತ್ತಾಯ ಮಾಡಿದ್ದಾರೆ. Thank you. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.